ಇರಾನ್ಗೆ ಟ್ರಂಪ್ ಅವರು ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಹರ್ಮುಜ್ ಜಲಸಂಧಿಗೆ ದಿಗ್ಬಂಧನಕ್ಕೆ ಟ್ರಂಪ್ ಮುಂದಾಗಿರುವುದೀಗ. ಹರ್ಮುಜ್ ಬಳಿಯೇ ಹಲವು ಹಡಗುಗಳಿಗೆ ತಡೆಯನ್ನ ಒಡ್ಡಲಾಗಿದೆ. ನೋಡಿ, ಇರಾನ್ಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ಹರ್ಮುಜ್ ಜಲಸಂಧಿ ದಿಗ್ಬಂಧನಕ್ಕೆ ಟ್ರಂಪ್ ಹೇಳಿದ್ದಾರೆ. ಹರ್ಮುಜ್ ಬಳಿಯೇ ಹಲವು ಹಡಗುಗಳನ್ನ ತಡೆ ಹಿಡಿಯಲಾಗಿದೆ. ಈಗಾಗಲೇ ಇರಾನ್ಗೆ ಯಾವುದೇ ಹಡಗುಗಳು ಹೋಗುವಂತಿಲ್ಲ. ಇರಾನ್ನಿಂದ ಯಾವುದೇ ತೈಲವನ್ನ ಖರೀದಿಸುವಂತಿಲ್ಲ. ಅಮೆರಿಕ ಕಟ್ಟಪ್ಪಣೆ ಇಲ್ಲದೆ ತೈಲ ಖರೀದಿ ಮಾಡಬಾರದು. ಅಮೆರಿಕ ನೌಕಾಪಡೆಗಳ ಬಳಿ ಯಾರೂ ಸುಳಿಯುವಂತಿಲ್ಲ. ಇರಾನ್ಗೆ ನರಕ ತೋರಿಸುತ್ತೇವೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಇರಾನ್ ಅಥವಾ ಇರಾನ್ ಬಳಿ ತೈಲ ಖರೀದಿ ಮಾಡಬೇಕು ಅಂತ ಅಂದರೆ ಅಮೆರಿಕಾದ ಪರ್ಮಿಷನ್ ತೆಗೆದುಕೊಳ್ಬೇಕಾ? ಯಾವುದೇ ದೇಶ ಆದರೂ ಕೂಡ, ಇನ್ಕ್ಲೂಡಿಂಗ್ ಭಾರತ ಆದರೂ ಕೂಡ ಅಮೆರಿಕ ಪರ್ಮಿಷನ್ ಇಲ್ಲದೆ ಯಾರು ಹೋಗಂಗೆ ಇಲ್ವಾ? ಹಾಗಾದ್ರೆ ಅಲ್ಲಿ ಕಟ್ಟಪ್ಪಣೆಯನ್ನು ಹೊರಡಿಸಿದ್ದಾರೆ ಡೊನಾಲ್ಡ್ ಟ್ರಂಪ್. ಅಮೆರಿಕ ಕಟ್ಟಪ್ಪಣೆ ಅಥವಾ ಅಮೆರಿಕ ಅನುಮತಿ ಇಲ್ಲದೆ ತೈಲ ಖರೀದಿ ಮಾಡಲೇಬಾರದು ಅಂತ ಹೇಳ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್. ಹಾಗಾದರೆ ಬೇರೆ ದೇಶಗಳವರು ಸಾಯ್ಬೇಕಾ? ಬೇರೆ ದೇಶಗಳವರು ಊಟ ಮಾಡಬಾರ್ದಾ? ಈಗ ಅಲ್ಲಿಂದ ತೈಲ ಖರೀದಿ ಮಾಡಬಾರ್ದಂತೆ, ಅಲ್ಲಿಂದ ಗ್ಯಾಸ್ ಖರೀದಿ ಮಾಡಬಾರ್ದಂತೆ, ಯಾವ ಹಡಗುಗಳು ಬರಂಗಿಲ್ಲವಂತೆ. ಈ ರೀತಿ ಹಾಗಾದರೆ ಈಗಾಗಲೇ ಭಾರತದಲ್ಲಿ ಗಮನಿಸ್ತಾ ಇದ್ದೀವಿ, ಈ ಒಂದು ತಿಂಗಳಿಂದ ಯುದ್ಧ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಗ್ಯಾಸ್ ಅಭಾವ, ಇದರಿಂದ ಎಷ್ಟರ ಮಟ್ಟಿಗೆ ಸಮಸ್ಯೆ ಆಗ್ತಾ ಇದೆ ಜನರಿಗೆ, ಆಟೋ ಚಾಲಕರಿಗೆ, ಉದ್ಯಮಿಗಳಿಗೆ ನಾವು ನೋಡ್ತಾನೇ ಇದ್ದೀವಿ. ತೈಲ ಖರೀದಿ ಮಾಡಬಾರ್ದು ಅಂತ ಅಂದರೆ ಈಗಾಗಲೇ ತೈಲ ಅಥವಾ ಈ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗ್ತಾ ಇದೆ. ಇದು ಎಷ್ಟು ದಿನ ಹೀಗೆ? ಈ ಅಮೇರಿಕ, ಇಸ್ರೇಲ್ ಮತ್ತು ಇರಾನ್ನ ಈ ಮುಟ್ಟಾಳತನದಿಂದಾಗಿ ಇಡೀ ಜಗತ್ತು ನಲುಗ್ತಾ ಇದೆ. ಈಗ ಇರಾನ್ ಕಡೆ ತೈಲ ಖರೀದಿ ಮಾಡಬಾರ್ದು ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಬೇರೆ ಬೇರೆ ದೇಶಗಳು ನಡೆಯೋದು ಹೇಗೆ ಅನ್ನೋದು ನಮಗಿರುವಂಥ ಪ್ರಶ್ನೆ. ನೋಡಿ, ಇರಾನ್ಗೆ ಯಾವುದೇ ಹಡಗುಗಳು ಹೋಗುವ ಹಾಗಿಲ್ಲ. ಇರಾನ್ನಿಂದ ಯಾವುದೇ ತೈಲವನ್ನು ಖರೀದಿ ಮಾಡೋ ಹಾಗಿಲ್ಲ. ಅಮೆರಿಕದ ಅನುಮತಿ ಇಲ್ಲದೆ ತೈಲ ಖರೀದಿ ಮಾಡಬಾರ್ದು. ಇದು ಯಾವ ನ್ಯಾಯ ಸ್ವಾಮಿ? ಅಮೆರಿಕ ನೌಕಾಪಡೆಗಳ ಬಳಿ ಯಾರೂ ಸುಳಿಯುವಂತಿಲ್ಲ. ಇರಾನ್ಗೆ ನರಕ ತೋರಿಸುತ್ತೇವೆ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಈ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಇರಾನ್ ಬಗ್ತಾ ಇಲ್ಲ, ಜಗ್ತಾ ಇಲ್ಲ. ನೀವೆಷ್ಟೇ ಬಡ್ಕೊಂಡ್ರು ಅಷ್ಟೇ, ನಾವು ಸೋಲನ್ನು ಒಪ್ಕೊಳ್ಳಲ್ಲ ಅಂತ ಹೇಳಿ ಹೇಳ್ತಾ ಇದೆ ಇರಾನ್. ಸಂಧಾನ ಮಾತುಕತೆ ಅಂತೂ ಫೇಲ್ ಆಗೋಯ್ತು. ಇರಾನ್ ಷರತ್ತುಗಳಿಗೆ ಅಮೆರಿಕ ಒಪ್ಪಲಿಲ್ಲ, ಅಮೆರಿಕದ ಷರತ್ತುಗಳಿಗೆ ಇರಾನ್ ಒಪ್ಪಲಿಲ್ಲ. ಹಾಗಾಗಿ ಈ ಮಾತುಕತೆ ವಿಫಲ ಆಗೋಯ್ತು. ಯುದ್ಧ ಮುಂದುವರಿಯೋದು ಕನ್ಫರ್ಮ್. ಸೊ ಇರಾನ್ಗೆ ಬುದ್ಧಿ ಕಲಿಸ್ತೀವಿ, ಸರ್ವನಾಶ ಮಾಡ್ತೀವಿ, ಉಳಿದಿರೋದನ್ನು ಕೂಡ ಕಿತ್ಕೊಳ್ತೀವಿ ಅನ್ನೋ ನಿಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದರೆ ಈ ಯುದ್ಧ ಎಲ್ಲಿವರೆಗೂ ಹೋಗುತ್ತೆ? ಯುದ್ಧ ಸದ್ಯಕ್ಕೆ ನಿಲ್ಲುವ ಲಕ್ಷಣಗಳು ಯಾವುದೂ ಕೂಡ ಕಾಣಿಸ್ತಾ ಇಲ್ಲ. ಏನೋ ಒಂದು ಸ್ವಲ್ಪ ಆಶಾಭಾವನೆ ಇತ್ತು. ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಮೇ ಬಿ ಒಂದಿಷ್ಟು ಷರತ್ತುಗಳನ್ನು ಹಾಕೋ ಮುಖೇನ ಕದನ ವಿರಾಮ ಘೋಷಣೆ ಮಾಡಿಬಿಡ್ತಾರೆ, ಯುದ್ಧ ಇಲ್ಲಿಗೆ ಸ್ಟಾಪ್ ಮಾಡಿಬಿಡ್ತಾರೆ. ಆ ರೀತಿಯಾಗೆಲ್ಲ ಚರ್ಚೆ ಆಗ್ತಾ ಇತ್ತು. ಬಟ್ ಈಗಿನ ಪರಿಸ್ಥಿತಿ ನೋಡ್ತಾ ಇದ್ರೆ ಇದೆಲ್ಲ ಆಗೋಂಗೆ ಕಾಣಿಸ್ತಾ ಇಲ್ಲ. ಜೊತೆಗೆ ಸರ್ವನಾಶದ ಹೇಳಿಕೆಯನ್ನು ಕೂಡ ಕೊಟ್ಬಿಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು.